ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ UGC ನೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಆಲ್ ಟಿಕೆಟನ್ನು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಒಂದು ಆಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಯಾವ ಸಬ್ಜೆಕ್ಟ್ ಪರೀಕ್ಷೆಗಳು ಯಾವ ದಿನಾಂಕದಂದು ಇದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅರ್ತಿ ಫೋರಮ್ ಅಂಥೇಳಿ. ಈ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು UGCಯ ಒಂದು ನೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೇರವಾದಂಥ ಒಂದು ಲಿಂಕನ್ನು ಹಾಕಿದ್ದೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ. ದಯವಿಟ್ಟು ನಮ್ಮ ಟೆಲಿಗ್ರಾಮ್ನ ಸೇರ್ಪಡೆ ಆಗ್ಬೋದು. ಜೊತೆಗೆ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ, ಒಂದು ವೇಳೆ ನೀವು ನಮ್ಮ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಒಂದು UGC ನೆಟ್ನ ಲಿಂಕನ್ನು ನಾನು ನೇರವಾಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಒಂದು ಲಿಂಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದರೆ ಸಾಕು, ಅದು ನೇರವಾಗಿ ಈ ಒಂದು ಹಾಲ್ ಟಿಕೆಟ್ನ ಡೈರೆಕ್ಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ, ಮತ್ತು ನೀವು ಒಂದು ಪಾಸ್ವರ್ಡ್ ಇಟ್ಕೊಂಡಿರ್ತೀರಲ್ಲ ಅಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ, ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಪಿನ್ನನ್ನು ಹಾಕಿ ಲಾಗಿನ್ ಆದ್ರಿ ಅಂತಂದರೆ ನಿಮ್ಮ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಪರೀಕ್ಷೆಗಳು ಯಾವ ಯಾವ ದಿನದಿಂದ ಇದೆ ಅನ್ನೋಂಥದ್ದನ್ನು ನೋಡೋದಾದರೆ, ಪರೀಕ್ಷೆಗಳು ಡಿಸೆಂಬರ್ 31ರಿಂದ ಜನವರಿ 7, 2026ವರೆಗೆ ಇರತಕ್ಕಂಥದ್ದು. ಅಂದರೆ ಇವತ್ತು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅಂತಂದರೆ ನಾಳೆನೇ ಎಕ್ಸಾಮ್ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈಗಾಗಲೇ ಕೆಲವರು ನೋಡ್ಕೊಂಡಿರ್ಬೋದು, ಇನ್ನು ಕೆಲವರು ನೋಡ್ದೇ ಇರ್ಬೋದು. ದಯವಿಟ್ಟು ನಿಮ್ಮ ಹಾಲ್ ಟಿಕೆಟನ್ನು ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪ್ಲೇಸನ್ನು ಮತ್ತು ಡೇಟನ್ನು ನೋಡ್ಕೋಬೋದು. ಜೊತೆಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ದಿನಾಂಕದಂದಿದೆ ಅನ್ನೋದನ್ನು ಕೂಡ ನಾವು ನೋಡೋದಾದರೆ ತಾವಿಲ್ಲಿ ನೋಡ್ಬೋದು. ಡಿಸೆಂಬರ್ 31 ಅಂದರೆ ನಾಳೆ ಲಾ, ಸೋಷಿಯಲ್ ವರ್ಕು, ತೆಲುಗು, ಟೂರಿಸಮ್, ಸ್ಪ್ಯಾನಿಷು, ನೋಡಿರಿ, ಪ್ರಕೃತ್, ಕಾಶ್ಮೀರ, ಕೊಂಕಣಿ, ಈ ರೀತಿಯಾಗಿ ನಾಳೆ ಇಷ್ಟು ಸಬ್ಜೆಕ್ಟ್ಗೆ ನೆಟ್ ಎಕ್ಸಾಮ್ ಇರ್ತಕ್ಕಂಥದ್ದು. ನಾಳೆ ಆದ ನಂತರ ಜನವರಿ 2ರಂದು ಮುಂದಿನ ಪರೀಕ್ಷೆಗಳು ಇರ್ತಕ್ಕಂಥದ್ದು. ಅಂದರೆ 2ನೇ ತಾರೀಕಿಗೆ ಯಾವ ಎಕ್ಸಾಮ್ ಇದೆ ಅನ್ನೋದನ್ನು ನೋಡೋದಾದರೆ ಕಂಪ್ಯೂಟರ್ ಸೈನ್ಸು, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು, ಉರ್ದು, ಫಾರೆನಿಕ್ ಸೈನ್ಸು, ಆಮೇಲೆ ಇದು ಫಾರೆನ್ಸಿಕ್ ಸೈನ್ಸು, ಬೆಂಗಾಲಿ, ಅರಬಿಕ್, ಬೋಡೋ, ವುಮನ್ ರೈಟ್ಸ್, ಈ ಸಬ್ಜೆಕ್ಟ್ಗಳು ಜನವರಿ 2ರಂದು. ಮತ್ತು ಜನವರಿ 3ಕ್ಕೆ ಕಾಮರ್ಸು, ಸಂಸ್ಕೃತ, ಆಮೇಲೆ ಸಂತಾಲಿ, ಕ್ರಿಮಿನಾಲಜಿ, ಪಾಲಿಟಿಕ್ಸ್ ಇರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಉಳಿದಂಥವೆಲ್ಲವೂ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ವಿಜುವಲಜಿ ಆ್ಯಂಡ್ ಕನ್ಸರ್ವೇಷನ್ನು, ಇಂಗ್ಲೀಷು, ಸಂಸ್ಕೃತ, ಹೀಗೆ 3ನೇ ತಾರೀಕಿಗೆ ಇರ್ತಕ್ಕಂಥದ್ದು. ಜನವರಿ 5ರಂದು ಇಲ್ಲಿ ನೋಡ್ಬೋದು ಇಂಗ್ಲೀಷು, ಸಂಸ್ಕೃತ, ಆಂಥ್ರೋಪಾಲಜಿ ಇವೆಲ್ಲ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದೇ ಡೇಟ್ ದಿನ ನೋಡಿ, ಜನವರಿ 2ರಂದು ಮಧ್ಯಾಹ್ನ ಬೇರೆ ಸೋಷಿಯಾಲಜಿ, ನೋಡಿ, ಸೈಕಾಲಜಿ, ಫಿಲಾಸಫಿ, ಒರಿಯಾ, ಯೋಗ, ಪಂಜಾಬಿ ಇರ್ತಕ್ಕಂಥದ್ದು. ಮತ್ತು ಇದೇ ಜನವರಿ 3ರಂದು ಮುಂಜಾನೆ ವೇಳೆ ಕಾಮರ್ಸು, ಸಂಸ್ಕೃತಿ ಇದ್ದರೆ ಮಧ್ಯಾಹ್ನ ಜಿಯೋಗ್ರಫಿ, ಎಜುಕೇಷನ್ನು ಇವು ಇರ್ತಕ್ಕಂಥದ್ದು. ಹಾಗೆ ಜನವರಿ 5ರಂದು ಇಂಗ್ಲೀಷು ಇವೆಲ್ಲ ಇದ್ದರೆ ಅದೇ ಜನವರಿ 5ರಂದು ಹಿಸ್ಟ್ರಿ ಕೂಡ ಇರ್ತಕ್ಕಂಥದ್ದು. ಮತ್ತು ಅಸ್ಸಾಮೀಸು ಇವೆಲ್ಲ, ವಿಜುವಲ್ ಆರ್ಟು ಇವೆಲ್ಲವೂ, ಗುಜರಾತಿ, ರಾಜಸ್ಥಾನಿ, ಟ್ರಿಬಲ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್ ಇವೆಲ್ಲವೂ ಜನವರಿ 5ನೇ ತಾರೀಕಿನಂದು ಇರ್ತಕ್ಕಂಥದ್ದು. ಜನವರಿ 6ರಂದು ನೋಡಿ ಪೊಲಿಟಿಕಲ್ ಸೈನ್ಸು ಇವೆಲ್ಲವೂ ಜನವರಿ 6ರಂದು ಮುಂಜಾನೆ ಇದ್ದರೆ, ಇವೆಲ್ಲ ಹಿಂದಿ, ತಮಿಳು ಇವೆಲ್ಲ ಅದೇ ಜನವರಿ 6ರಂದು ಮಧ್ಯಾಹ್ನ ಇರ್ತಕ್ಕಂಥದ್ದು. ಆನಂತರ ಕೊನೆಯದಾಗಿ ಜನವರಿ 7ಗೆ ಈ ಒಂದು ನೆಟ್ ಎಕ್ಸಾಮ್ ಮುಗಿತಕ್ಕಂಥದ್ದು. ಜನವರಿ 7ರಂದು ಎಕನಾಮಿಕ್ಸು, ಅಂದರೆ ಇವೆಲ್ಲ ಬೆಳಗ್ಗೆ ಇರ್ತವೆ. ಎಕನಾಮಿಕ್ಸು ಮತ್ತು ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳು ಅಂದರೆ ಎಕನಾಮಿಕ್ಸು, ಮ್ಯಾನೇಜ್ಮೆಂಟು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲವೂ ಬೆಳಗ್ಗೆ ಇದ್ದರೆ, ಮಧ್ಯಾಹ್ನ ಸೆಷನ್ನಲ್ಲಿ ಈ ಎನ್ವೈರನ್ಮೆಂಟಲ್ ಸೈನ್ಸು, ಹೋಮ್ ಸೈನ್ಸು, ಫಿಸಿಕಲ್ ಎಜುಕೇಷನ್ನು, ಮ್ಯೂಸಿಕ್ಕು, ಮರಾಠಿ ಇವೆಲ್ಲ ಇರ್ತಕ್ಕಂಥದ್ದು ಮಧ್ಯಾಹ್ನ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನಿಮ್ಮ ಒಂದು ಸಬ್ಜೆಕ್ಟು ಯಾವುದು ಮುಂಜಾನೆ ಇದೆಯೋ ಸಾಯಂಕಾಲ ಇದೆಯೋ ಅದನ್ನು ಸರಿಯಾಗಿ ಒಂದು ಸಾರಿ ನೋಡ್ಕೊಳ್ಳಿ. ನಂತರ ನಿಮ್ಮ ಹಾಲ್ ಟಿಕೆಟ್ನಲ್ಲಿ
ಯಾವ ಒಂದು ಪ್ಲೇಸನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಅಡ್ರೆಸ್ಸನ್ನು ಈಗಲೇ ಗುರುತು ಮಾಡಿಕೊಂಡು, ಯಾಕಂದರೆ ನಾಳಿನ ಎಕ್ಸಾಮ್ ಇರೋದ್ರಿಂದ ಆದಷ್ಟು ಬೇಗನೆ ಇವತ್ತು ನೈಟೇ ತಲುಪೋದಕ್ಕೆ ಟ್ರೈ ಮಾಡಿ. ಜೊತೆಗೆ ನಿಮ್ಮ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೂಡ ಅದ್ರಾಗ ತಗೊಂಡು ಹೋಗಿ, ಯಾಕಂದರೆ ಕೇವಲ ಆಲ್ ಟಿಕೆಟ್ ಅಷ್ಟೇ ಹೋಗಬೇಡಿ, ಅದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಆದಾಗ್ಯೂ ಕೂಡ ನೆನಪಿಸುವಂಥ ಒಂದು ಪ್ರಯತ್ನ ಅಷ್ಟೇ. ಒಂದು ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡು ಇವುಗಳನ್ನು ಜೊತೆಗೆ ಇಟ್ಕೊಂಡು ಹೋಗಿರಿ. ನಾಳೆ ಎಕ್ಸಾಮ್ ಇರೋದ್ರಿಂದ ಒಟ್ಟಾರೆಯಾಗಿ UGC ನೆಟ್ಗೆ 2 ಪೇಪರ್ಗಳಿರ್ತವೆ. 2 ಪೇಪರ್ನಲ್ಲಿ ಏನಪ್ಪ ಅಂದರೆ ನೆಗೆಟಿವ್ ಇರೋದಿಲ್ಲ. ಇದೊಂದು ಸ್ವಲ್ಪ ಸ್ಪಷ್ಟನೆ ಇರಲಿ ನಿಮಗೆ. ಈ ನೆಗೆಟಿವ್ ಅಂಕಗಳು ಇಲ್ಲದೇ ಇರೋದ್ರಿಂದ ನೀವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಬನ್ನಿ. ಮತ್ತು ಯಾವುದನ್ನು ಬಿಡೋದ್ರಿಂದ ನಿಮ್ಗೆ ಲಾಸ್ ಇದೆ ಹೊರತು ಯಾವುದೇ ಕಾರಣಕ್ಕೂ ಲಾಭ ಇರೋದಿಲ್ಲ. ನೆಗೆಟಿವ್ ಇದ್ದಿದ್ದರೆ ನೀವು ಗೊತ್ತಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳಿಗೆ ಬಿಟ್ಟು ಬಂದಿದ್ದರೆ ಪರವಾಗಿಲ್ಲ. ಇಲ್ಲಿ ನೆಗೆಟಿವೇ ಇಲ್ಲ. ಆ ಕಾರಣದಿಂದಾಗಿ ನಿಮಗೆ ಗೊತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಗೊತ್ತಿಲ್ಲ ಅಂದ್ರೂ ಕೂಡ ನಿಮಗೆ ಒಂದು ಊಹೆ ಅಂತೂ ಇದ್ದೇ ಇರುತ್ತೆ, ಇದು ಆಗ್ಬಹುದೇನೋ ಅಂತ ಒಂದು ಅಂದಾಜು ಇರ್ತೈತೆ. ಆ ಅಂದಾಜು ಪ್ರಕಾರನೇ ನೀವು ಅದಕ್ಕೆ ಉತ್ತರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿ. ಒಟ್ಟಾರೆ ಏನಪ್ಪ ಅಂತಂದರೆ ಫಸ್ಟ್ ಪೇಪರ್ ಆಗಿರ್ಬೋದು, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿರ್ಬೋದು, 2 ಪತ್ರಿಕೆಗಳ ನಡುವೆ ಯಾವ ಒಂದು ಪ್ರಶ್ನೆಯನ್ನು ಕೂಡ ಬಿಟ್ಟು ಬರದೇ ಸರಿಯಾಗಿ ನೀವು ಎಕ್ಸಾಮನ್ನು ಬರೀತೀರಿ. ಮತ್ತು ಆಲ್ರೆಡಿ ನೀವು TETಯನ್ನು ಬರೆದಿರಿ, ಕೆಸೆಟನ್ನು ಬರೆದಿರ್ತೀರಿ. ಈ ಅನುಭವ ಇರೋದರಿಂದ ಹೆಚ್ಚಿನ ವಿಷಯವನ್ನು ನಿಮ್ಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.